ಹೌದಲ್ಲ? So, ಇದು ಪ್ರಪಂಚದಲ್ಲಿ ನಿಮಗೆ ಗೊತ್ತುಂಟಾ, ನಿಮಗೆ ಹೈಯೆಸ್ಟ್ ಸೇಲ್ ಆಗುವ ಪ್ರಾಡಕ್ಟ್ ಯಾವ್ದಂದ್ರೆ ಬಟ್ಟೆ ವಾಶ್ ಮಾಡುವ ಲಿಕ್ವಿಡ್ ಅಥವಾ ಪೌಡರ್. ಹೈಯೆಸ್ಟ್ ಸೇಲ್ ಆಗ್ತದಂತೆ. ನೀವು ಕಾಫಿ ಕುಡಿದೇ ಇರ್ಬೋದು, ಆದ್ರೆ ಬಟ್ಟೆ ವಾಶ್ ಮಾಡ್ಲೇಬೇಕು, ಆದ್ರೆ ವಾಸನೆ ಬರ್ತದೆ ಬೇರೆಯವ್ರಿಗೆ ಅಲ್ವಾ. ಸೊ ಹಾಗಾಗಿರೋದ್ರಿಂದ ಈ ಪ್ರಾಡಕ್ಟ್ ಅನ್ನ ಜಾಸ್ತಿ ನೀವು ಮೂವ್ಮೆಂಟ್ ಮಾಡ್ಬೋದು. ಬಟ್ ನೀವು ಈ ಡೆಮೋ ಮಾಡ್ಲಿಕ್ಕೆ ಕಲ್ತಿರ್ಬೇಕು. ಈ ಡೆಮೋ ಮಾಡ್ಲಿಕ್ಕೆ ಕಲ್ತ್ರೆ ನೀವು ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಡೆಮೋ ಹೇಗೆ ಅಂತ ತೋರ್ಸೋಣ. ಸೊ ನಿಮ್ಮ ಮೈಂಡ್ ಮತ್ತೆ ಬಾಡಿ ಇಲ್ಲೇ ಇರ್ಬೇಕು. ನೋಡಿ, ಇದು ಎರಡು ಖಾಲಿ ಗ್ಲಾಸ್, ಏನು ಮ್ಯಾಜಿಕ್ ಇಲ್ಲ ಇದರಲ್ಲಿ, ಖಾಲಿ ಗ್ಲಾಸ್ ಇದೆ. ಸೊ ಈ ಖಾಲಿ ಗ್ಲಾಸಿಗೆ ನೀವು ಅವರ ಮನೆಗೆ ಹೋದಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲಾಸ್ ಇದ್ರೆ ಕೊಡಿ ಅಂತ ಹೇಳ್ಬೇಕು. ಅವರ ಗ್ಲಾಸೇ ತಗೋಬೇಕು, ಯಾಕಂದ್ರೆ ನಮ್ ಗ್ಲಾಸ್ ಮೇಲೆ ಕೆಲವರಿಗೆ ಡೌಟ್ ಇರ್ತದೆ. ಸೊ ಹಾಗಾಗಿ ಅವರ ಮನೆ ಗ್ಲಾಸ್ ಅನ್ನೇ ತಗೋಬೇಕು. ನಂಬರ್ 1. ನಂಬರ್ 2 ಏನ್ ಮಾಡ್ಬೇಕಂತ ಹೇಳಿದ್ರೆ, ಅವರ ಮನೆಯಲ್ಲಿ ಕೇಳ್ಬೇಕು, ನಿಮ್ಮ ಹತ್ರ ಅರಿಶಿನ ಪೌಡರ್ ಉಂಟಾ ಅಂತ. ಗೊತ್ತಾಯ್ತಾ ನಿಮ್ಗೆ? ಅವ್ರ ಹತ್ರ ಕೇಳಿ, ಮತ್ತೆ ನೀವು ಯಾವ್ದು ಲಿಕ್ವಿಡ್ ಯೂಸ್ ಮಾಡ್ತೀರಿ ಅಂತ ಅದನ್ನ ಕೇಳ್ಬೇಕು. ಅವ್ರಿಗೆ ಯಾವ ಲಿಕ್ವಿಡ್ ಯೂಸ್ ಮಾಡ್ತೀರಿ ಅಥವಾ ಯಾವ ಕಂಪನಿಯ ಪೌಡರ್ ಅನ್ನ ಯೂಸ್ ಮಾಡ್ತೀರಿ ವಾಷಿಂಗ್ ಮಷೀನಿಗೆ ಅಂತ ಹೇಳ್ಬೇಕು. ಎಕ್ಸ್ ಬ್ರ್ಯಾಂಡ್ ಅದನ್ನ ನೀವು ತಗೊಂಡ್ಬಿಟ್ಟು, ಸೊ ಜಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಆ ಪೌಡರ್ ಅನ್ನ ಇದಕ್ಕೆ ಹಾಕ್ಬೇಕು. ಎಕ್ಸ್ ಬ್ರ್ಯಾಂಡ್ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ಹಾಕಿ, ಜಸ್ಟ್ ಇದಕ್ಕೆ ಹಾಕಿ. ಓಕೆ, ಜಸ್ಟ್ ನೀವು ಒಂದು ಸ್ಪೂನ್ ಇಟ್ಕೊಳ್ಳಿ, 2 ಸ್ಪೂನ್ ಇಟ್ಕೋಬೇಕು ಸಪರೇಟ್ ಆಗಿ. ಜಸ್ಟ್ ಹೀಗೆ ತೋರಿಸಿ ಅವರಿಗೆ, ತೋರಿಸ್ಬಿಟ್ಟು ಹೇಗಾಯ್ತು ಕಲರ್, ಇದು ವೈಟ್ ಕಲರ್ ಕಾಣ್ತಾ ಇದೆ ಅಲ್ವಾ. ಜಸ್ಟ್ ಅವರಿಗೆ ಇದನ್ನ ತೋರಿಸಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆಮೇಲೆ ಏನ್ ಮಾಡಬೇಕು, ಇನ್ನೊಂದು ಗ್ಲಾಸ್ ನೀರು, ಅದಕ್ಕೆ ಏನ್ ಮಾಡಬೇಕು ನೀವು, ನಮ್ಮ ಬ್ರ್ಯಾಂಡ್ ಇದೆ ಡೈನಾಕ್ಲೀನ್. ಈ ಡೈನಾಕ್ಲೀನ್ ಅನ್ನ ನೀವು, ಇದು ಆಕ್ಚುಲಿ ಕಾನ್ಸಂಟ್ರೇಷನ್ ನೀವು ಜಾಸ್ತಿ ಹಾಕ್ಬೇಕಂತಿಲ್ಲ, ಆದ್ರೂ 1-2 ಸ್ಪೂನ್ ನೀವು ಹಾಕಿ. ಆಯ್ತಂಗೆ ಎಷ್ಟು ಹಾಕಿದ್ರು ಆಗುತ್ತಲ್ಲ ಸರ್ ಡೆಮೋ ಮಾಡೋದಕ್ಕೆ? ಇಲ್ಲ, ಎಷ್ಟು ಜಾಸ್ತಿ ಹಾಕ್ಬೇಡಿ, ಹೈಲಿ ಕಾನ್ಸಂಟ್ರೇಟ್ ಇದು. ನೀವು ಒಂದು ಚಮಚ ಸಾಕಾಗ್ತದೆ. ಓಕೆ, ಇದು ನಿಮ್ಗೆ ಈಗ ನೀವು ಇದನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಏನ್ ಮಾಡ್ಬೇಕು, ಹರಡಿಸ್ಬೇಕು. ಹಾಗೆ ಫಸ್ಟ್ ನೀವು ಇದನ್ನ ತೋರಿಸ್ಬೇಕು ಹೇಗಿದೆ. ಈಗ ಇದರಲ್ಲಿ ಹೌದಾ, ಇದು ವೈಟ್ ಇದೆ, ಇದರಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ಏನು ಚೇಂಜಸ್ ಆಗ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯಾಕೆಂದ್ರೆ ಇದನ್ನ ಪುನಃ ಅವರು ವಾಶ್ ಮಾಡ್ಬೇಕು, ಇದರ 10 ಪಟ್ಟು ನೀರು ಬೇಕು. ಸರಿ ತಿಳ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ಫೋಮ್ ಇದೆ, ಫೋಮಿಂಗ್ ಏಜೆಂಟ್ ಹಾಕಿದ್ದಾರೆ. 10 ಪಟ್ಟು ನೀರು ಬೇಕು ಇದನ್ನ ಕ್ಲೀನ್ ಮಾಡ್ಬೇಕಾದ್ರೆ. ಇದನ್ನ ಇಷ್ಟೇ ಸಾಕು ಕ್ಲೀನ್ ಮಾಡ್ಲಿಕ್ಕೆ, ಇಷ್ಟೇ ನೀರು ಸಾಕು. ಫಸ್ಟ್ ಏನಾಯ್ತು ಹಾಗಾದ್ರೆ, ವಾಟರ್ ಸೇವ್ ಆಯ್ತು. ಆ ನಂತರ ಇದು ವಾಷಿಂಗ್ ಮೆಷಿನ್ಗೆ ಹಾಕ್ತೀರಿ. ಇದು ನಿಮ್ಗೆ ಅದರಲ್ಲಿ ಹಾಕಿದ ಕೆಮಿಕಲ್ ಇಂದ ಏನಾಗ್ತದೆ, ವಾಷಿಂಗ್ ಮೆಷಿನ್ ನಿಮ್ಗೆ 10 ವರ್ಷ ಬರೋದು, 5 ವರ್ಷ ಬರೋದು. ಇದನ್ನ ಹೇಳ್ಬೇಕು ಅವ್ರಿಗೆ. 5 ವರ್ಷದಲ್ಲಿ ನಿಮ್ಮ ವಾಷಿಂಗ್ ಮೆಷಿನ್ ಹೋಗ್ತದೆ, ಯಾಕಂದ್ರೆ ಇದರಲ್ಲಿ ಕೆಮಿಕಲ್ ಕಾಣ್ತಾ ಇದೆ. ಸೊ ಈ ಕೆಮಿಕಲ್ ಉಂಟಾ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಟರ್ಮರಿಕ್ ಪೌಡರ್ ಯಾಕೆ ತಗೋಬೇಕು? ಟರ್ಮರಿಕ್ ಪೌಡರ್ ಅಲ್ಲಿ ನಿಮ್ಗೆ ಒಂದು ಅಂಶ ಅಂದ್ರೆ, ಯಾವುದೇ ಕೆಮಿಕಲ್ ಇರಲಿ ಅದು ಇಮಿಡಿಯೇಟ್ ಅದು ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತದೆ, ಅದ್ರ ಜೊತೆಗೆ ಮಿಕ್ಸ್ ಅಪ್ ಆಗ್ತದೆ. ಬೇರೆ ಈಗ ನೀವು ಕೊತ್ತಂಬರಿ ಪೌಡರ್ ಹಾಕಿದ್ರೆ ಆಗುದಿಲ್ಲ, ಓನ್ಲಿ ಒರಿಜಿನಲ್ ಇರ್ಬೇಕು ಮಾತ್ರ. ಅದೇ ಅದಾಗುದು, ಒರಿಜಿನಲ್ ಇರ್ಬೇಕು ಹೇಳಿದಲ್ಲ. ಒರಿಜಿನಲ್ ಟರ್ಮರಿಕ್ ಪೌಡರ್ ನಮ್ದು ಯೂಸ್ ಮಾಡಬಹುದು. ನನ್ನ ಹತ್ರ ಇಲ್ಲಿ ಇಲ್ಲ, ಈಗ ನಾನೀಗ ಎಕ್ಸ್ ಬ್ರ್ಯಾಂಡ್ ಇದೆ ಇದರಲ್ಲಿ. ಸೊ ಇದನ್ನ ನಾನು ಇದಕ್ಕೆ ಹಾಕ್ತೀನಿ, ನೋಡೋಣ ಏನಾಗ್ತದೆ ಅಂತ. ಫಸ್ಟ್ ನಾನು ಈಗ ಇದಕ್ಕೆ ಎಕ್ಸ್ ಬ್ರ್ಯಾಂಡ್ ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ನಾನು ಇದನ್ನ ಮಿಕ್ಸ್ ಮಾಡ್ಬಿಡ್ತೇನೆ. ಸೊ ಏನಾಗ್ತದೆ ನೋಡೋಣ. ಇದಕ್ಕೆ ನಾನು ಪುನಃ ನಮ್ಮ ಈ ಟರ್ಮರಿಕ್ ಪೌಡರ್ ಇದಕ್ಕೂ ಹಾಕ್ತೇನೆ. ಸೊ ಈಗ ನಿಮ್ಗೆ ನೆಕ್ಸ್ಟ್ ಪುನಃ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಸ್ಪೂನ್ ಅಲ್ಲಿ ನೀವು ಇದನ್ನ ತಿರುಗಿಸ್ಬೇಕು. ಇದನ್ನ ನೀವು ಮನೆಯಲ್ಲಿ, ಪ್ರತಿ ಮನೆಯಲ್ಲಿ ಹೋಗಿ ಇದನ್ನ ತೋರಿಸಿದಾಗ ಮನೆಯವರು ಏನ್ ಮಾಡ್ತಾರೆ ನೋಡಿ, ಏನ್ ಮಾಡ್ತಾರೆ, ಜಸ್ಟ್ ನಿಮ್ಗೆ ಇದನ್ನ ನೀವು ಹಾಟ್ ಕೇಕ್ ನಿಮ್ಗೆ ಇದೆಲ್ಲ 20, 30, 50 ಅಲ್ಲ, ನೀವು ಇದನ್ನ ಜಸ್ಟ್ ಮನೆಯವರಿಗೆ ತೋರಿಸಿ ಏನಾಗ್ತದೆ ನೋಡಿ. ಹೇಗ ಇದೇನಾಯ್ತು ಕಲರ್, ಇದು ಡೇಂಜರ್ ಕಲರ್ ಹೋಗ್ಬಿಡ್ತಲ್ಲ. ಇದರಲ್ಲಿ ಏನಾದ್ರು ಕಲರ್ ಚೇಂಜ್ ಆಯ್ತಾ? ಟರ್ಮರಿಕ್ ಕಲರೇ ಇದೆ ಹೌದಾ? ಏನಾದ್ರು ಇದರಲ್ಲಿ, ಯಾಕಂದ್ರೆ ಇದರಲ್ಲಿ ಕೆಮಿಕಲ್ ಇಲ್ಲ, ಅಷ್ಟು ನಿಮ್ಗೆ ಪ್ಯೂರಿಟಿ ಇದರಲ್ಲಿ ಇದೆ. ಹಾಗಾಗಿರೋದ್ರಿಂದ ಇದನ್ನ ನೀವು ಪ್ರತಿ ದಿನಕ್ಕೆ ಒಬ್ಬರಿಗೆ ನೀವು ಈ ಡೆಮೋ ಮಾಡಿದ್ದೆ ಆದ್ರೆ ನಿಮ್ಮ PV ಎಷ್ಟಾಗ್ತದೆ ಗೊತ್ತುಂಟಾ? 10,000. 10,000ಕ್ಕಿಂತ ಜಾಸ್ತಿ ಆಗ್ತದೆ.
ದಿನಕ್ಕೆ ಒಂದು ಮಾಡಿದ್ರು. ಸೊ ಇದನ್ನ ನೀವು ಈಸಿಯಾಗಿ ನೀವು ಮಾಡಲಿಕ್ಕೆ ಕಲ್ತ್ಬಿಟ್ರೆ ನೀವು ಈಗ ಇದರಲ್ಲಿ ನಿಮಗೆ ಗ್ಯಾನೋಡರ್ಮ ಅಥವಾ ಕೆಂಪು ಅಣಬೆ 38,000 ಏನಾದ್ರು ಹೇಳಿಕೊಂಡ, ಇಲ್ಲ ಅಥವಾ ನಿಮ್ಗೆ ಏನಾದ್ರು ನಿಮ್ಗೆ ಹೊಟ್ಟೆ ಒಳಗೋಗಿ ಅದಾಯ್ತು ಇದು ನಾಳೆ ಬರ್ಲಿಲ್ಲ, ಯೂಸೇಜ್ ಹೋಗ್ಲಿಲ್ಲ, ಡಾಕ್ಟರ್ ಹತ್ರ ಕೇಳಬೇಕಾ, ಇದು ಉಂಟಾ? ಇಲ್ಲ ಸರ್. ಎಷ್ಟು ಸಿಂಪಲ್ ಇದೆ ಇದು. ಡಾಕ್ಟರ್ ಲಿಮ್ ಇಂಥ ಒಂದು ಪ್ರಾಡಕ್ಟ್ ಅನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಅವರಿಗೆ ಕಂಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಜಸ್ಟ್ ಇಮ್ಯಾಜಿನ್ ಸಿಂಪಲ್ ಥಿಂಗ್. ಇದನ್ನ ನೀವು ಮಾಡ್ಬೇಕಾದ್ರೆ ಡಿಗ್ರಿ ಮಾಡ್ಬೇಕಾ? ಬೇಡ ಸರ್. ಯಾರಾದ್ರೂ ಡಿಗ್ರಿ ಮಾಡ್ಬೇಕು ಇದನ್ನ ಮಾಡ್ಬೇಕಾದ್ರೆ, ಅಥವಾ ರಾಕೆಟ್ ಸೈನ್ಸ್ ಬೇಕು ಇದನ್ನ ಮಾಡ್ಬೇಕಾದ್ರೆ? ಇಷ್ಟು ಸಿಂಪ್ಲಿಸಿಟಿ. ಅನ್ಎಜುಕೇಟೆಡ್ ಬಿಹಾರ್ನವ್ರು ಏನ್ ಮಾಡ್ತಾರೆ, ಆಗ ಅವ್ರು ತೋರಿಸಿದ್ರಲ್ಲ ಆ ಬಾಟಲ್ ಹಾಕಿ ಬಾಟಲ್ ತೋರಿಸ್ಬಿಡ್ತಾರೆ ಅದನ್ನ. ಸೊ ಆವಾಗ ಲೆಮನ್ಸ್ ಬಾಟಲ್ ಹಾಕಿ ತೋರಿಸ್ತಾರೆ. ನಮ್ಮ ಏನ್ ಹೇಳ್ತಾರೆ, ಇನ್ನೊಂದು ಸ್ಪೈಸಿ ಟೀ ಇದೆ ಅದನ್ನ ಬಾಟಲ್ ಹಾಕಿ ತೋರಿಸ್ತಾರೆ. ಅಂದ್ರೆ ಈಸಿ. ನೀವು ಈಸಿ ಯಾವುದು, ದಿಸ್ ಇಸ್ ಈಸಿ. ಇದನ್ನ ನೀವು ಹೋಗಿ ಮಾಡಿದ್ದೆ ಆದ್ರೆ ನಿಮ್ಮ ಪ್ರಾಡಕ್ಟ್ ಹೇಗೆ ಮೂವ್ಮೆಂಟ್ ಮಾಡ್ಬೋದು, ಫಿನಾನ್ಷಿಯಲಿ ಫ್ರೀಡಮ್ ತಗೋಬಹುದು ನೀವು. ಸೊ ಅದರಿಂದ ವೆರಿ ಸಿಂಪಲ್. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓನ್ಲಿ ನಿಮ್ಮ ಹತ್ರ ನಮ್ಮ ಡೈನ ಕ್ಲೀನ್ ಇರ್ಬೇಕಷ್ಟೇ, ಲಿಕ್ವಿಡ್ ಇರಬೇಕು. ಯಾಕೆಂದ್ರೆ ಉಳಿದದ್ದೆಲ್ಲ ಅವ್ರ ಮನೆಯಲ್ಲೇ ಇರ್ತದೆ ಮ್ಯಾಕ್ಸಿಮಮ್. ಟ್ರೈ ಮಾಡಿ ನೋಡಿ. ಓಕೆ, ವಿಶ್ ಆಲ್ ದ ಬೆಸ್ಟ್. ಇದರಿಂದ ನೀವು ಫೈನಾನ್ಷಿಯಲ್ ಫ್ರೀಡಮ್ 20 ಹೇಳಿದ ಲಿಸ್ಟ್ ನೀವು ಸ್ಟಾರ್ಟ್ ಮಾಡಿ. ಯಾರಿಗಾದ್ರೂ ಇದು ಡೌಟ್ ಇದೆಯಾ?